Guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೊಯಮ್ದು ಭಾವಾರ್ಥ ಯಾವುದು ಅಂದರೆ ಗಿಡುಗ ಮತ್ತು ಎರೆಹುಳು ಅಂತ. ಈ ಪೊಯಮ್ ಎಕ್ಸ್ಪ್ಲನೇಷನ್ ವಿಡಿಯೋ ಆಲ್ರೆಡಿ ಮಾಡಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಈ ಪೊಯಮ್ದು ಎಕ್ಸ್ಪ್ಲನೇಷನ್ ವಿಡಿಯೋ ಸಿಗುತ್ತೆ. ಇದೊಂದೇ ಪೊಯಮ್ದಲ್ಲ, ಪ್ರತಿಯೊಂದು ಪೊಯಮ್ದು ಲೆಸನ್ದು ನಾಟಕದ್ದು ಸಹ ನಾನು ಮಾಡಾಕಿದ್ದೀನಿ. ಅದು ಸಹ ಸಿಗುತ್ತೆ. ಬೇಕು ಅಂದವರು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಇವತ್ತು ನಾವು ಅದರದ್ದು ಭಾವಾರ್ಥ ನೋಡ್ತಿದ್ದೀರಿ. ಅಂದರೆ ಅಲ್ಲಿ ಮಾಡಿರೋ ಎಕ್ಸ್ಪ್ಲನೇಷನ್ದು ರಿಟರ್ನ್ನ ನಾವು ನೋಡ್ತಿರೋದು. ಅಂದರೆ ಇದು ರಿಟರ್ನ್, ಅಲ್ಲಿ ಬಂದ ಎಕ್ಸ್ಪ್ಲನೇಷನು, ಇಲ್ಲಿ ಬಂದು ರಿಟರ್ನು, ಅಷ್ಟೇ ಡಿಫ್ರೆನ್ಸು. ಅದನ್ನು ನೋಡಿ ನೀವು ಇದನ್ನು ಓದೋದ್ರಿಂದ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ನೀವು ಫಸ್ಟು ಆ ವಿಡಿಯೋನ ನೋಡಿಬಿಡಿ, ಆಮೇಲೆ ಈ ಭಾವಾರ್ಥನ ನೋಡಿ ಅಂತ ನಾನು ಹೇಳ್ತೀನಿ. ಓಕೆ. ಆ್ಯಂಡ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ವಿಡಿಯೋ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಸೆಕೆಂಡ್ ಸೆಮ್ ಅವ್ರದ್ದು ಪ್ರತಿಯೊಂದು ಅಪ್ಡೇಟ್ ಕೂಡ ಈ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಆಗಲಿ, ಎಕ್ಸ್ಪ್ಲನೇಷನ್ ವೀಡಿಯೋಸ್ ಆಗಲಿ, ಆಲ್ರೆಡಿ ಕ್ವಶನ್ ಪೇಪರ್ ವೀಡಿಯೋಸ್ ನಾನು ಆಲ್ರೆಡಿ ಮಾಡಾಕಿದ್ದೀನಿ. ನೀವು ಬೇಕಂದರೆ ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಅದು ಸಹ ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದ್ದು ಸಿಗುತ್ತೆ. ಓಕೆ, ಡೈರೆಕ್ಟ್ ನಾವು ಫಸ್ಟು ಕವಿ ಪರಿಚಯ ನೋಡ್ತಾ ಹೋಗೋಣ. ಕವಿ ಪರಿಚಯ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೇನೋ ಒಂದು ಡೌಟ್, ಇಲ್ಲಿಗೆ ಕವಿ ಪರಿಚಯ ಅನ್ನೋದು ಎಂಡ್ ಆಗುತ್ತೆ. ನಿಮಗೆ 2 ಮಾರ್ಕ್ಸ್ಗೇನೋ ಕವಿ ಪರಿಚಯ ಅನ್ನೋದು ಕೇಳ್ತಾರೆ. ಆ್ಯಂಡ್ 2 ಮಾರ್ಕ್ಸ್ದು ಕವಿ ಪರಿಚಯನೂ ಸಹ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಾಕ್ತೀನಿ, ಅದು ಸಹ ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದ್ಕಿಂತ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಇಟ್ಕೊಳ್ಳಿ. ಯಾಕಂದರೆ ಅದರಿಂದ ಸಹ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರ್ತಿರುತ್ತೆ, ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ ಅಂದರೆ. ಓಕೆ, ಡೈರೆಕ್ಟ್ ಭಾವಾರ್ಥ ನೋಡ್ತಾ ಹೋಗೋಣ. ಪ್ರತಿಯೊಂದು ಪ್ಯಾರದು, ಇದು ಫಸ್ಟ್ ಪ್ಯಾರದು ಭಾವಾರ್ಥ ಆಗಿರುತ್ತೆ. ಆ್ಯಂಡ್ ನಿಮ್ಗೇನಾದರೂ ಅಂದರೆ ಕನ್ನಡ ಮಾತ್ರ ಅಲ್ಲ, ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಇನ್ಸ್ಟಾ ಲಿಂಕ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಇದು ಸೆಕೆಂಡ್ ಪ್ಯಾರದು. ಆ್ಯಂಡ್ ನಿಮ್ಗೇನೋ ಒಂದು ಡೌಟ್ಸ್ ಇದ್ದು ಪ್ಲೀಸ್ ಕಮೆಂಟ್ ಮಾಡಿ, ಲೆಟ್ ಮೀ ನೋ. ಆ್ಯಂಡ್ ಪ್ರಾಕ್ಟಿಕಲ್ ಎಲ್ಲ ಥಿಯರಿ ನೋಟ್ಸ್ ಇರುತ್ತೆ, ನಾಟ್ ಗೈಡ್. And third para, and fourth para, and fifth para, ಆ್ಯಂಡ್ ಇಲ್ಲಿಗೆ ಪ್ರತಿಯೊಂದು ಪ್ಯಾರದು ಎಕ್ಸ್ಪ್ಲನೇಷನ್ ಅನ್ನೋದು ಮುಗಿಯುತ್ತೆ. ನೆಕ್ಸ್ಟು ಇದ್ರದ್ದು ಸಮ್ಮರಿ ನೋಡೋಣ. ಆಲ್ರೆಡಿ ನಾವು ಭಾವಾರ್ಥ ಅನ್ನೋದನ್ನ ನೋಡಿದ್ದೀರಿ. ಆ್ಯಂಡ್ ನೆಕ್ಸ್ಟು ವೀಡಿಯೋದಲ್ಲಿ ಸಮ್ಮರಿ ನೋಡೋಣ. ಅದ್ರದ್ದಿನ ಎಕ್ಸ್ಪ್ಲನೇಷನ್ ವೀಡಿಯೋ ನೋಡಿಲ್ಲ ಅಂದರೆ ಒಂದ್ಕಿಂತ ವೀಡಿಯೋ ನೋಡಿ, ಆಮೇಲೆ ಭಾವಾರ್ಥ ಸಮ್ಮರಿ ಅನ್ನೋದು ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಿಮಗೆ 6 ಮಾರ್ಕ್ಸ್ಗೆ ಒಂದು ಪ್ಯಾರದು ಭಾವಾರ್ಥ ಕೇಳ್ತಾರೆ. ಸೊ ನಿಮಗೆ ಈಸಿ ಆಗುತ್ತೆ ಓದೋಕ್ಕೆ ಸಹ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.